ಕಾರ್ಯಕ್ರಮದಲ್ಲಿ ಪ್ರಶಾಂತ್ ನಾತು ನನ್ನ ಕೊಲಿ ಕೂಡ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಎಸ್ ಪಾಟೀಲ್ ನಡಹಳ್ಳಿ ಅವರು ಬಿಜೆಪಿಯಿಂದ ಇದ್ದಾರೆ. ನಡಹಳ್ಳಿ ಅವರೇ, ಎದುರಾಳಿಯ ಸ್ಟ್ರೆಂಗ್ತ್ ವೀಕ್ನೆಸ್ ನೋಡಿಕೊಂಡು ನಿಮ್ಮ ಸ್ಟ್ರಾಟಜಿಗಳ ಬದಲಾಗಬೇಕು. ಸಿದ್ದರಾಮಯ್ಯನವರನ್ನ ಎದುರಿಸುವುದಕ್ಕಿದ್ದ ಸ್ಟ್ರಾಟಜಿನೇ ಬೇರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಹಳೆಯ ಪಟ್ಟುಗಳ ನಡೆಯೋದಿಲ್ಲ. ಅವರು ಹೀಸ್ ಅನ್ ಅಗ್ರೆಸಿವ್ ಲೀಡರ್, ಗೋ ಗೆಟ್ಟರ್. ನಿಮ್ಮ ಪಿಚ್ಚಿಗೆ ಬಂದು ಆಟ ಆಡ್ತಾರೆ ಅವರು. ಅಲ್ಲ, ಈಗ ರಾಜಕಾರಣದಲ್ಲಿ ಪಿಚ್ಚು ಹೇಗಿದೆ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ. ಬಾಲ್ ಹೆಂಗಾಗ್ತೀವಿ ಅನ್ನೋದು ಮುಖ್ಯ. ಬಾಲ್ ಹಾಕೋ ಸ್ಟ್ರಾಟಜಿ ಚೇಂಜ್ ಆಗಬೇಕು ಅಂತ ಹೇಳ್ತಾ ಇರೋದು. ಅದಕ್ಕೆ ಈಗ ತಾವು ಹೇಳ್ತಾ ಇದ್ದೀರಿ, ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ರಮೇಶ್ ಹೇಳಿದ್ದು. ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ಮುಖ್ಯಮಂತ್ರಿಯಾಗಿ ಅವರು ಒಳ್ಳೆ ಕೆಲಸ ಮಾಡಲಿ ಅಂಥೇಳಿ ನಾನು ಆಶಿಸ್ತೇನೆ. ನಾನೊಂದು ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ಪ್ರತಿನಿಧಿಯಾಗಿ ಹೇಳೋದಾದರೆ, ಇದೇನು ಹೊಸದೇನಲ್ಲ. ಜನರ ಮನಸ್ಸಿನಲ್ಲಿ ಯಾವುದೂ ಕೂಡ ಹೊಸತನ ಇಲ್ಲ, ಖುಷಿ ಏನಿಲ್ಲ. ಇದು ಹಳೇ ಕೆಟ್ಟು ನಿಂತಿರ್ತಕ್ಕಂಥ ಗಾಡಿ. ಇದು ಈಗಾಗಲೇ 3 ವರ್ಷದಿಂದ ಇದು ಕೆಟ್ಟೋಗಿರ್ತಕ್ಕಂಥ ಕಾಂಗ್ರೆಸ್ಸಿನ ವಾಹನದ ಚಾಲಕ ಬದಲಾವಣೆ ಆಗಿದ್ದಾರೆ ಅಷ್ಟೇ. ಅಂದರೆ ಸಿದ್ದರಾಮಯ್ಯವರು ಮುಂದಿನ ಸೀಟಲ್ಲಿ ಕೂತ್ಕೊಂಡು ಗಾಡಿ ಓಡಿಸ್ತಿದ್ರು, ಹಿಂದಿನ ಸೀಟಲ್ಲಿ ಡಿ ಕೆ ಶಿವಕುಮಾರ್ ಇದ್ದರು. ಈಗ ಸಿದ್ದರಾಮಯ್ಯನವರಿಲ್ಲ, ಮುಂದಿನ ಸೀಟಲ್ಲಿ ಡಿ ಕೆ ಶಿವಕುಮಾರ್ ಕೂತಿದ್ದಾರೆ, ಹಿಂದಿನ ಸೀಟಲ್ಲಿ ಪರಮೇಶ್ವರ್ ಕೂತಿದ್ದಾರೆ. ಅಷ್ಟೇ ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಇಲ್ಲ. ಆಲೋಚನೆಗಳು ಒಂದೇ, ಯೋಜನೆಗಳು ಆಲೋಚನೆಗಳು ಒಂದೇ ಅಂತ. ಹಿಂದೂಗಳಿಗೆ ಅನ್ಯಾಯ, ಒಂದು ಸಪ್ಲಿಮೆಂಟರಿ ಕ್ವಶನ್ ಸರ್. ಸರಿ, ಹಿಂದೂಗಳಿಗೆ ಅನ್ಯಾಯ ಅಂತ ಹೇಳೋ ಅವಕಾಶಗಳು ಸಿಗ್ಲಿಕ್ಕಿಲ್ಲ ಇನ್ನು ಮುಂದೆ ನಿಮಗೆ. ಅವರು ತಮ್ಮನ್ನ ತಾವು ಪ್ರಖರ ಹಿಂದೂ ಅಂತ ಹೇಳ್ಕೊತಾರೆ. ಅವರು ಸದನದಲ್ಲೇ RSSನ ಗೀತೆಯನ್ನು ಹೇಳಿದವರು. ಸ್ಟೇಜ್ ಮ್ಯಾನೇಜ್ಮೆಂಟ್ ಬೇರೆ ಅಜಿತ್ ಅವರೇ. ಅವರು ಸ್ಟೇಜ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಹೀಸ್ ಮಾಸ್ಟರ್, ಅದನ್ನ ಒಪ್ಕೊಳ್ತೀನಿ. ಬಟ್ ವಾಸ್ತವ ಏನಿದೆ, ವಾಸ್ತವ ಅದೇ ಯೋಜನೆಗಳು, ಅದೇ ಆಲೋಚನೆಗಳು, ಅದೇ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಶಿವಕುಮಾರ್ ಅವರೇನು ಸಿದ್ದರಾಮಯ್ಯ ಕೊಟ್ಟ ದಾರಿನಲ್ಲಿ ಹೋಗ್ತಾರೆ, ಅದು ಶಿವಕುಮಾರ್ ದಾರಿ ಬೇರೆ ಇದೆಯಾ? ಸರ್ಕಾರ ನಿಮಿಷ. ಒಂದು ಎರಡನೇದ್ದು, ತಾವೆಲ್ಲ ಎಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಚರ್ಚೆ ಮಾಡ್ತಾರೆ. ಭಾಳ ಚೆನ್ನಾಗಿ ಅಧಿಕಾರ ಹಸ್ತಾಂತರ ಮಾಡಿಬಿಟ್ರು, ಸಿದ್ದರಾಮಯ್ಯನವರು ತ್ಯಾಗ ಮಾಡಿಬಿಟ್ರು. 3 ವರ್ಷಗಳಿಂದ ಹೊಡೆದಾಡಿದ್ದ ಸಮಯದ ಸರ್ಕಾರ ಬಂದ ತಕ್ಷಣ ಹೊಡೆದಾಟ ಆಗಿದ್ದು. ಮಾಧ್ಯಮದ ಮುಂದೆ ವಿಡಿಯೋ ಬರದೇ ಇರ್ಬೋದು, ಆದರೆ ಮನೆಯೊಳಗೆ ಹೊಡೆದಾಟ ಆಗಿರೋದು ನಿಜ, ಅಗ್ರಿಮೆಂಟ್ ಆಗಿರೋದು ನಿಜ. ಅಗ್ರಿಮೆಂಟ್ ಅದು ಬೇರೆ ಅಲ್ಲಲ್ಲ, ಮೇಲ್ನೋಟಕ್ಕೆ ಅತ್ಯಂತ. ನಾನು ಅದೇ ಹೇಳ್ತಾ ಇರೋದು, ಸ್ಟೇಜ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾಸ್ಟರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಹೃದಯ ಹೊಡೆದೋಗಿದ್ದಾವೆ. ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕಣ್ಣೀರು ಹಾಕಲಿಲ್ಲ. ಒಂದು ನಿಮಿಷ, ಮಠಾಧೀಶರ ದಂಡುಗಳು ಅವ್ರ ಮನೆಗೆ ಬರಲಿಲ್ಲ. ಒಂದು ನಿಮಿಷ ಇದ್ದೀನಿ ಕೇಳಿ. ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದುಳಿದವರು ಬಹುತೇಕ ಜನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೇ ಒಂದು 10% ಜನ ಹೆಚ್ಚಿಗೆ ಓಟ್ ಹಾಕಿರ್ತಕ್ಕಂಥದ್ದು. ಹೌದು. ಈಗ ಅವ್ರಿಗೇನು ಉತ್ತರ ಕೊಡ್ತೀರಿ? ಸಿದ್ದರಾಮಯ್ಯನವ್ರನ್ನ ನೀವು 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಸಿ, ಮುಂದೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಯಲ್ಲಿ ಹೋಗಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯವ್ರನ್ನ ಮುಂದಿಟ್ಕೊಂಡು. ಸಿದ್ದರಾಮಯ್ಯವ್ರು ಮುಂದಿಟ್ಕೊಂಡು ಬಂದು ನೀವು ಅಧಿಕಾರ ಕೊಡೋ ಸಂದರ್ಭದಲ್ಲಿ ಒಳಗಡೆ ಮನೇಲಿ ಕೂತ್ಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು ಅದನ್ನು ಸ್ವತಃ ಸಿದ್ದರಾಮಯ್ಯನವರು ಹೇಳಿದರು. ಏನಂತ? ಅಸೆಂಬ್ಲಿಲಿ ನಿಂತ್ಕೊಂಡು ಹೇಳಿದರು, ನಾನು ಮುಂದಿನ 2 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು ಇಲ್ವಾ? ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರು. ಅವ್ರ ಮಗ ಪ್ರತಿದಿನ ಹೇಳೋರು, ಯತೀಂದ್ರ ಅವರು ಪ್ರತಿದಿನ ಹೇಳ್ತಿದ್ರು, ನಮ್ಮ ತಂದೆಯವರೇ ಮುಂದುವರಿತಾರೆ, ನಮ್ಮ ತಂದೆಯವರೇ ಮುಂದುವರಿತಾರೆ, ನಮ್ಮ ತಂದೆಯವರೇ ಮುಂದುವರಿತಾರೆ ಅಂತ. ಆದರೆ ಇದಕ್ಕೆ ಸಿದ್ದರಾಮಯ್ಯನವರು ಯಾವುದೋ ಒಂದು ಕಾರಣಕ್ಕೆ ಆಯ್ತಪ್ಪ ಬಿಟ್ಕೊಡ್ಬೇಕು ಅಂತ ಬಿಟ್ಕೊಟ್ಟಿರೋದು ಪ್ರಶ್ನೆ ಬೇರೆ. ಆದರೆ ಜನರ ಮನಸ್ಸಿನಲ್ಲಿರುವಂಥ ಭಾವನೆಗಳ ಜೊತೆ ಇವತ್ತು ಆಟ ಆಡಿರ್ತಕ್ಕಂಥದ್ದು ಒಂದು. ಇವತ್ತು ಸಿದ್ದರಾಮಯ್ಯನವ್ರು ನಿಲ್ಲಿಸ್ಕೊಂಡು ನೋಡಿ, ನೀವು ಹೀಗೆ ಹೇಳಿದ್ರಿ ಅಂತ ಕೇಳೋದಕ್ಕಾಗೋದಿಲ್ಲ, ತಾರ್ಕಿಕವಾಗಿ ಕೇಳೋದಕ್ಕೆ. ಒಂದೇ ನಿಮಿಷ, ನಾನು ನಿಮ್ಗೆ ಹೇಳ್ತೀನಿ. ಸಿದ್ದರಾಮಯ್ಯನವರ ಆಲೋಚನೆಗಳು, ಡಿ ಕೆ ಶಿವಕುಮಾರ್ ಅವರ ಆಲೋಚನೆಗಳು, ಕಾಂಗ್ರೆಸ್ಸಿನ ಆಲೋಚನೆಗಳು ಒಂದೇ ಇದ್ದಾವೆ. ಇದರಲ್ಲಿ ಎರಡು ಮಾತಿಲ್ಲ. ಅಲ್ಪಸಂಖ್ಯಾತರ ತುಷ್ಟೀಕರಣ ಇರ್ಬೋದು, ಭ್ರಷ್ಟಾಚಾರದ ವ್ಯವಸ್ಥೆಗಳಿರ್ಬೋದು, ಅಥವಾ ಹದಗೆಟ್ಟಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಇರ್ಬೋದು, ಇದು ಮುಂದುವರಿತದೆ. ಇದರಿಂದ ಈಗಾಗಲೇ ಕರ್ನಾಟಕದ ಜನ ಬೇಸತ್ತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾನು ಹೇಳ್ತೇನೆ ನಿಮಗೆ, ಸಿದ್ದರಾಮಯ್ಯನವ್ರು ಹೋಗಬೇಕಾದ್ರೆ ಈ ರಾಜ್ಯಕ್ಕೆ ಅತಿ ಹೆಚ್ಚು ಸಾಲ ಮಾಡಿ ಹೋದಂಥ ಕೀರ್ತಿ ಸಿದ್ದರಾಮಯ್ಯನವ್ರಿಗೆ. ಅದಕ್ಕೆ ಇನ್ನೊಂದಿಷ್ಟು ಡಿ ಕೆ ಶಿವಕುಮಾರ್ 2 ವರ್ಷದಲ್ಲಿ ಇನ್ನೊಂದು 3 ಲಕ್ಷ ಸೇರಿಸಿ ಒಂದು 10 ಲಕ್ಷ ಕೋಟಿ ಸಾಲವನ್ನು ರಾಜ್ಯದ ಜನರ ತಲೆ ಮೇಲೆ ಹೇರೋಗ್ತಾರೆ ವಿನ ಬಿಟ್ಟರೆ ಇವ್ರಿಗೆ ಯಾವುದೇ ರೀತಿಯಾದಂಥ ಹೊಸ ಆಲೋಚನೆಗಳು, ವಿಚಾರಗಳು ಇಲ್ಲ. ಜೊತೆಗೆ ಹೇಳ್ತೀನಿ ನಿಮಗೆ, ಇವತ್ತು ನೀವು ಕ್ಯಾಬಿನೆಟ್ ನೋಡ್ರಿ, ಕ್ಯಾಬಿನೆಟಲ್ಲಿ ಏನಿದೆ? ಮಹಿಳೆಯರ ಬಗ್ಗೆ ಬಹಳ ದೊಡ್ಡದಾಗಿ ಮಾತಾಡ್ತಾರೆ. ಒಬ್ಬರೊಬ್ಬ ಮಹಿಳೆಯರಿಗೆ ಕೊಟ್ಟರೆ ಇವರು
ಒಬ್ಬ ಮಹಿಳೆಗೆ ಪ್ರಾಶಸ್ತ್ಯ ಕೊಟ್ರ? ಇಲ್ಲ, ಕೊಡಲಿಲ್ಲ. ಆದರೆ ಮಹಿಳೆಗೆ ಮೀಸಲಾತಿ, ಮಹಿಳೆಯರಿಗೆ ಅನ್ಯಾಯ ಮಾಡಿಬಿಟ್ರು ಅಂಥೇಳಿ ಮಹಿಳೆಯರ ಬಗ್ಗೆ ಹೆಚ್ಚು ಅನುಕಂಪ ತೋರಿಸ್ತಕ್ಕಂಥವ್ರು ಇವರು. ಒಬ್ಬರೇ ಒಬ್ಬ ಮಹಿಳೆಗೆ ಪ್ರಥಮ ಪ್ರಾಶಸ್ತ್ಯದಲ್ಲಿ ಮುಂದೆ ಅವರು ಕ್ಯಾಬಿನೆಟಲ್ಲಿ ಅಥವಾ ಮಂತ್ರಿಯಲ್ಲಿ ಸೇರಿಸ್ಕೋಬೋದು ಒಬ್ಬರು. ಆದರೆ ಮಹಿಳೆಯರಿಗೆ ಕನಿಷ್ಠ ಇವರು ಒಂದು 3 ಸೀಟ್ ಆದರೂ ಕೊಡ್ಬೋದಾಗಿತ್ತು. ಆದರೆ ಕೊಡ್ತಕ್ಕಂಥ ಪ್ರಯತ್ನ ಆಗಲಿಲ್ಲ. ಯುವಕರಿಗೆ, ಭಾಳಷ್ಟು ಜನ ಯುವಕರಿಗೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚು ಯುವಕರು ನಿರೀಕ್ಷೆ ಮಾಡಿದರು. ಇವೆಲ್ಲ ಮಾಧ್ಯಮದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಇದೇನೋ 25 30 ವರ್ಷದ ಒಳಗಿದ್ದವ್ರಿಗೆ ಕೊಡ್ತಾರಂತೆ ಅಂತೇಳಿ. ಹೊಸದೇನು ಬರಲಿಲ್ಲ ಅಲ್ಲಿ, ಅಲ್ಲ ಹೊಸದೇನು ಬರಲಿಲ್ಲ, ಅದೇ ಹಳಬ್ರೆ. ಈಗ ತಾನೇ ನಮ್ಮ ಹಿರಿಯರು, ನಮ್ಮ ತಜ್ಞರು ಹೇಳ್ತಾ ಇದ್ರು ಏನಂದ್ರೆ ಮಿನಿಸ್ಟ್ರಿ ಓದ್ತಾ ಇದ್ರು, ಏನು ಹೊಸದೇನಿದೆ ಅದ್ರಾಗೆ? ಇವರು ಮಂತ್ರಿಯಾಗಿ ಆಗಲೇ 3 ವರ್ಷ ಇವರು ಹಣೆ ಬರ ಏನು ಆಡಳಿತ ಮಾಡಿದ್ದಾರೆ ಅಂತೇಳಿ ರಾಜ್ಯದ ಜನರ ಮುಂದಿದೆ. ಇವರೇನು ಮತ್ತೇನು ಬದಲಾವಣೆ ಮಾಡೋದಿದೆ? ಏನು ಬದಲಾವಣೆ ಆಗಲ್ಲ. ಇರ್ತಕ್ಕಂಥ ವ್ಯವಸ್ಥೆ ಇನ್ನಷ್ಟು ಆಗ್ತದೆ. ಇನ್ನಷ್ಟು ಜನ ಈಗಾಗಲೇ ಸರ್ಕಾರ ಯಾವಾಗ ತಗೊಳ್ತದೆ ಅಂಥೇಳಿ ಕಾಯ್ತಾ ಇದ್ದಾರೆ. ನಾನು ಒಂದು ಮಾತು ಹೇಳಿಕ್ಕೆ ಬಯಸ್ತೇನೆ, ಬಿ ಜೆ ಪಿಗೆ ಡಿ ಕೆ ಶಿವಕುಮಾರ್ ಎದುರಿಸೋದು ಸುಲಭ, ಸಿದ್ದರಾಮಯ್ಯವ್ರು ಎದುರಿಸೋದು ಕಷ್ಟ ಇತ್ತು. ನಾನು ಹೇಳ್ತೀನಿ ನಿಮ್ಗೆ ಯಾಕೆ ಅಂತೇಳಿ. ಸಿದ್ದರಾಮಯ್ಯ, ಯಡಿಯೂರಪ್ಪ, ದೇವೇಗೌಡರು ಇವರು ಮಾಸ್ ಲೀಡರ್ಸ್ ಕರ್ನಾಟಕದಲ್ಲಿ, ನಾವು ಒಪ್ಕೊಳ್ಳೇಬೇಕು. ಅವರು ಕನಿಷ್ಠ ಏನಿಲ್ಲ ಅಂದರೂ ಅವ್ರ ವ್ಯಕ್ತಿತ್ವದ ಮೇಲೆ 10-15% ವೋಟ್ಗಳನ್ನು ಫುಲ್ ಮಾಡ್ತಕ್ಕಂಥ ಕೆಪಾಸಿಟಿ ಅವ್ರಿಗಿತ್ತು. ಆದರೆ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಇಳಿದ ಮೇಲೆ, ನಾನು ಅಜಿತ್ ಅವರೇ ಇವತ್ತಿನ ನೀವು ಬರೆದಿಟ್ಕೊಳ್ಳಿ, 146 ವಿಧಾನಸಭಾ ಕ್ಷೇತ್ರಗಳಲ್ಲಿ ದರ್ ಇಸ್ ನೋ ಕಾಂಪಿಟೇಟರ್ಸ್ ಫಾರ್ ಬಿ ಜೆ ಪಿ. 146 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿತ್ ಸೋಷಿಯಲ್ ಇಂಜಿನಿಯರಿಂಗ್. ಸಮಯ ಸಿಕ್ಕಾಗ ನಾನು ನಿಮ್ಗೆ ಹೇಳ್ತೀನಿ, ಎಲ್ಲ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. 152 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿಂದೆ ವೀರೇಂದ್ರ ಪಾಟೀಲ್ರ ಕಾಲದಿಂದನೂ ಕೂಡ ಇದನ್ನು ಇಂಜಿನಿಯರಿಂಗ್, ಸೋಷಿಯಲ್ ಇಂಜಿನಿಯರಿಂಗ್ ನಡ್ಕೊಂಡ್ಬಂದಿರ್ತಕ್ಕಂಥದ್ದು. ಇದನ್ನು ರಾಮಕೃಷ್ಣ ಹೆಗಡೆ ಅವರು ಪ್ರಯೋಗ ಮಾಡಿದ್ರು, ಯಶಸ್ವಿಯಾಗಿದ್ದರು. ವೀರೇಂದ್ರ ಪಾಟೀಲ್ರು ಪ್ರಯೋಗ ಮಾಡಿದ್ರು, ಯಶಸ್ವಿಯಾಗಿದ್ದರು. ಈ ಸಾರಿ ಬಿ ಜೆ ಪಿ ಪ್ರಯೋಗ ಮಾಡ್ತೇವೆ. ಕನಿಷ್ಠ 150 ಕ್ಷೇತ್ರಕ್ಕಿಂತಲೂ ಹೆಚ್ಚು ಕ್ಷೇತ್ರದಲ್ಲಿ ನಾವು ಗೆಲ್ತೇವೆ. 2 ಮಾತೇ ಇಲ್ಲ. ದೇರ್ ಇಸ್ ನೋ ಕಾಂಪಿಟೇಷನ್ ಇನ್ 152 ಕಾನ್ಸ್ಟಿಟ್ಯೂಯೆನ್ಸಿ ಫ್ರಮ್ ದ ಕಾಂಗ್ರೆಸ್ ಫ್ರಮ್ ಟುಡೇ ಆನ್ವರ್ಡ್ಸ್. ಇದನ್ನು ನಾನು ಸುಮ್ಮನೆ ಭಾಷಣಕ್ಕೆ ಹೇಳ್ತಾ ಇಲ್ಲ. ನಿಮ್ಮ ಪಕ್ಷದ ಕೆಲವು ನಾಯಕರುಗಳ ಜೊತೆಗೆ ಮಾತಾಡಿದೆ, ಅವ್ರಿಗೆ ಭರವಸೆ ಏನು ಗೊತ್ತಾ? ಸಿದ್ದರಾಮಯ್ಯನವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ. ನೋಡಿ, ಒಂದು ನಿಮಿಷ ಹೇಳ್ತೀನಿ, ಅದೇ ಭರವಸೆ. ನೋಡಿ, ಒಂದು ನಿಮಿಷ ಹೇಳ್ತೀನಿ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾರಣಕ್ಕೇನೆ ಉತ್ತರ ಕರ್ನಾಟಕದಲ್ಲಿ ಕನಿಷ್ಠ ಒಂದು 10% ಜನ ವೋಟ್ ಹಾಕಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಇಲ್ಲದೇ ಇರತಕ್ಕಂಥದ್ದು ಏನೀಗೇನು ಕುರ್ಚಿ ಮೇಲೆ ಇಲ್ವಲ್ಲ, ಅವ್ರನ್ನ ತೆಗೆದಿರ್ತಕ್ಕಂಥ ರೀತಿ ಇದೆಯಲ್ಲ, ಅವ್ರನ್ನೇದು 2 ವರ್ಷ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಬಿಟ್ಟಿದ್ರೆ ಪ್ರಶ್ನೆ ಬೇರೆ ಇತ್ತು. ಅವ್ರ ಮಧ್ಯದಲ್ಲಿ ದೆಹಲಿಗೆ ಕರೆಸ್ಬಿಟ್ಟು ನೀವು ರಾಜೀನಾಮೆ ಕೊಡಿ ಅಂಥೇಳಿ ಕಾರಣ ಇಲ್ಲದೆ ರಾಜೀನಾಮೆ ತಗೊಂಡು ಮತ್ತು ಇನ್ನೊಂದು ಇಡೀ ದೇಶದಲ್ಲಿ ಇವರೇನು ಹೇಳ್ತಾರೆ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರಿಗೆ ನ್ಯಾಯ ಕೊಡಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು. ಎಲ್ಲಿದೆ ಸ್ವಾಮಿ ನಿಮ್ಮ ಕ್ಯಾಬಿನೆಟಲ್ಲಿ ಸಾಮಾಜಿಕ ನ್ಯಾಯ ಇದೆಯಾ? ಇವತ್ತೇನು ಡಿಕ್ಲೇರ್ ಮಾಡಿದ್ದೀರಲ್ಲ, ಅದರಲ್ಲಿ ಏನು ಒ ಬಿ ಸಿ ಅಂದರೆ ಏನು ಒಂದೇ ಕಮ್ಯುನಿಟಿನಾ? ದಲಿತರು ಅಂದ್ರೆ ಒಂದೇ ಕಮ್ಯುನಿಟಿನಾ? ಲಿಂಗಾಯತರು ಅಂದ್ರೆ ಒಂದೇ ಕಮ್ಯುನಿಟಿನಾ? ತೆಗೆದು ನೋಡಿ, ನಿಮಗೆ ಬೇಕಾದ್ರೆ ಸಬ್ ಕಮ್ಯುನಿಟಿಗಳನ್ನು ಚೆಕ್ ಮಾಡಿ, ಅವರು ಯಾವ್ಯಾವ ಸಬ್ ಕಮ್ಯುನಿಟಿಯಲ್ಲಿ ಇದ್ದಾರೆ ಅಂಥೇಳಿ. ಮತ್ತು ಉಳಿದಿರ್ತಕ್ಕಂಥ ಜನರಿಗೆ ಯಾವತ್ತು ಪ್ರಯಾರಿಟಿ ಕೊಡ್ತೀರಿ ನೀವು? ಉಳಿದಿರ್ತಕ್ಕಂಥ ದಲಿತ ಸಮುದಾಯಗಳಿಗೆ ಯಾವತ್ತು ಪ್ರಯಾರಿಟಿ ಕೊಡ್ತೀರಿ? ಉಳಿದಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ಯಾವತ್ತು ಪ್ರಯಾರಿಟಿ ಕೊಡ್ತೀರಿ? ದರ್ ಇಸ್ ನಥಿಂಗ್. ಹೇಳಲಿಕ್ಕಷ್ಟೇ. ಕಾಂಗ್ರೆಸ್ಸು ಬಾಯಿಂದ ಮಾತ್ರ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರಿಗೆ ನ್ಯಾಯ ಕೊಡ್ತೀವಿ. ಈಗಾಗಲೇ ಅಲ್ಪಸಂಖ್ಯಾತರು ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡ್ತಾ ಇರ್ತಾರೆ, ಇನ್ನೊಂದು ಮಾಡ್ತಾ ಇರ್ತಾರೆ, ನೋಡ್ತಾ ಇದ್ದೀರಿ. ಯಾವ ಮುಸ್ಲಿಮರನ್ನ ತುಷ್ಟೀಕರಣ ಮಾಡಲಿಕ್ಕೆ ಕಾಂಗ್ರೆಸ್ ನೋಡ್ತೀರೋ ಅವ್ರಿಗೂ ಕೂಡ ಇವತ್ತು ಇವ್ರ ಬಗ್ಗೆ ಅಸಮಾಧಾನ ಇದೆ. ಹೀಗಾಗಿ 100ಕ್ಕೆ 100 ಈ ಸರ್ಕಾರದಿಂದ ಏನು ಬದಲಾವಣೆ ಕರ್ನಾಟಕದಲ್ಲಿ ಆಗೋದಿಲ್ಲ. ಇನ್ನಷ್ಟು ಹೆಚ್ಚು ಸಾಲ ಆಗ್ತದೆ, ಇನ್ನಷ್ಟು ಹೆಚ್ಚು ಭ್ರಷ್ಟಾಚಾರ ಆಗ್ಬೋದು. ನೋಡೋಣ ಇನ್ನೊಂದು 2 ವರ್ಷದಲ್ಲಿ. ಈ ಬೆಳವಣಿಗೆಯಿಂದ ಅತಿ ಹೆಚ್ಚು ಚಿಂತಾಕ್ರಾಂತರಾಗಿರುವವರನ್ನು ನಾನು ಮಾತಾಡಿಸ್ತಾ ಇದ್ದೀನಿ. ರಾಜೇಗೌಡ್ರೆ, ಮೊಟ್ಟ ಮೊದಲನೇ ಒಕ್ಕಲಿಗ ವೋಟ್ ಬ್ಯಾಂಕ್ ಉಳಿಸಿಕೊಳ್ಳುವ ಚಾಲೆಂಜ್, ಆ ಚಾಲೆಂಜ್ ಏನು ನಮಗೇನು ಚಾಲೆಂಜ್ ನಂಗೆ ಕಾಣ್ತಾ ಇಲ್ಲ. ಮೊಟ್ಟ ಮೊದಲನೇದಾಗಿ 40 ವರ್ಷಗಳ ಪರಿಶ್ರಮ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಕಟ್ಟಾಳು ಸ್ಟೂಡೆಂಟ್ ಲೀಡ್ರಿಂದ ಹಿಡಿದು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದ ಉನ್ನತ ಹುದ್ದೆನ ಅಲಂಕರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅವ್ರಿಗೆ ಈ ರಾಜ್ಯದ ಜನತೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದು ಕಡೆ ನೋಡಿದ್ರೆ ನಿಜವಾಗ್ಲೂ ಛಲಗಾರ ಅನಿಸುತ್ತೆ. ಇದೇ ಹಿಂದೆ 2013ರಿಂದ 2018ರಲ್ಲಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕನಿಷ್ಠ 2-3 ವರ್ಷ ಡಿ ಕೆ ಶಿವಕುಮಾರ್ ಅವ್ರನ್ನ ಒಳಕ್ಕೂ ಬಿಟ್ಕೊಳ್ಳಿಲ್ಲ. ತಮ್ಮ ಕ್ಯಾಬಿನೆಟ್ ಒಳಕ್ಕೂ ಬಿಟ್ಕೊಳ್ಳಿಲ್ಲ. 13 ತಿಂಗಳು. ಹೌದು, ಕ್ಯಾಬಿನೆಟ್ ಒಳಕ್ಕೂ ಬಿಟ್ಕೊಳ್ಳಿಲ್ಲ. ಎಂಥ ಪರಿಸ್ಥಿತಿ ಇತ್ತು. ಅದೇ ಸಿದ್ದರಾಮಯ್ಯನವ್ರ ಕೈಯಿಂದ ಹಠಗಾರನಾಗಿ ಅವರ ಮುಖ್ಯಮಂತ್ರಿ ಸೀಟ್ನ ಕಿತ್ಕೊಂಡ್ರು ಅಂದರೆ ನಿಜವಾಗ್ಲೂ ಒಂದು ಛಲದ ವಿಚಾರಕ್ಕೆ ಬಂದಾಗ ಇವತ್ತಿನ ಯೂತ್ಸ್ಗೆ ಎಲ್ಲೋ ಒಂದು ಕಡೆ
ಉದಾಹರಣೆ ಅಂತ ಅಂದ್ಕೋಬೇಕು. ಇನ್ನು ಆಡಳಿತದ ವಿಚಾರಕ್ಕೆ ಬಂದಾಗ ನಮ್ಮ ಶೆಟ್ರ್ ಆಗಲೇ ಒಂದು ಮಾತು ಹೇಳ್ಬಿಟ್ರು, ಹಳೆ ಬಾಟಲ್ಲು ಹೊಸ ವೈನು ಅನ್ನೋ ರೀತಿ ಅಷ್ಟೇ. ಇನ್ನು ಆಡಳಿತದಲ್ಲಿ ಏನು ಬದಲಾವಣೆ ಕಾಣಲಿಕ್ಕೆ ಸಾಧ್ಯತೆಗಳಿಲ್ಲ. ಯಾವ ಪರಿಸ್ಥಿತಿ ಇದೆ, ಡಿ ಕೆ ಶಿವಕುಮಾರ್ ಅವರ ಆಡಳಿತ ಯಾವ ರೀತಿ ತೊಗೊಂಡೋಗ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಡಹಳ್ಳಿಯವರು ಸಂಪೂರ್ಣವಾಗಿ ಅದನ್ನು ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಇದು ಬಿಸಿ ತುಪ್ಪನ ಗಂಟ್ಲಲ್ಲಿ ಇಟ್ಕೊಂಡಂಗೆ ಆಗಿತ್ತು. ಆಚೆ ಉಗಿಯೋಕ್ಕೂ ಆಗ್ತಾ ಇಲ್ಲ, ಒಳಗಡೆ ನುಂಗಕ್ಕೂ ಆಗ್ತಾ ಇಲ್ಲ. ಗೊತ್ತಾಗುತ್ತೆ. ಆದರೆ 2023ರಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಹುದು ಅಂತ ಮಾತಾಡಿದ್ದಕ್ಕೆ ನಿಮ್ದು 5%, 6% ಓಟ್ ಹೋಗಿದೆ. ಅಲ್ಲ, ಖಂಡಿತವಾಗ್ಲು ಈಗ ಆಗೇ ಬಿಟ್ರಲ್ಲ. ಅಲ್ಲ, ಅದೇ ನಮಗೂ ಈಗ ಉಪಯೋಗಕ್ಕಾಗಿದ್ದು. ಈಗ 2023ರಲ್ಲಿ ಅವ್ರೇನು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ನಾನು ಪೆನ್ನು ಪೇಪರ್ ಕೊಡಿ ಅಂತ ಕೇಳ್ಕೊಂಡು ಹೋಗ್ತಾರೆ. ಒಂದು ನಿಮಿಷ 2023ರಲ್ಲಿ ಅವ್ರೇನು ಮಾಡ್ತಾರೆ, ಪೆನ್ನು ಪೇಪರ್ ಕೊಡಿ ಅಂತ ಹೇಳ್ತಾರೆ. ನೆಕ್ಸ್ಟು ಎಲೆಕ್ಷನ್, ಮುಂದಿನ ಎಲೆಕ್ಷನ್ಗೆ ಅಕಸ್ಮಾತ್ ಇವರೇನೋ CM ಮಾಡದೇ ಹೋಗಿದ್ದಿದ್ರೆ, ಈ ಬಾರಿ ಸಿದ್ದರಾಮಯ್ಯನವರು 10 ವರ್ಷ ಆಡಳಿತ ಮಾಡಿದ್ದಾರೆ, ಈ ಸರಿ ನನಗೆ ಅವಕಾಶ ಕೊಡಿ, ನಾನು ಈ ಸತಿ CM ಆಗ್ತೀನಿ ಅಂತ ಮತ್ತೊಮ್ಮೆ ಕೇಳಲಿಕ್ಕೆ ಅವಕಾಶ ಇತ್ತು. ಈಗ ಸಿಕ್ಕಿರೋ 2 ವರ್ಷದಲ್ಲಿ ನೀವು ಯಾವ ರೀತಿ ಆಡಳಿತ ಮಾಡ್ತೀರಿ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಬಂದಿದ ತಕ್ಷಣ ಅವ್ರು ಮಾಡಿದ್ದು ಅತ್ಯದ್ಭುತವಾದ ಒಂದು ಕೆಲಸ ಏನು ಅಂದರೆ, ಜಾತಿ ಗಣತಿನ ಸಂಪೂರ್ಣವಾಗಿ ದಾಖಲಾತಿಗಳನ್ನ ಹಿಡ್ಕೊಂಬಂದರು. ಅಂದರೆ ಅದರ ಅರ್ಥ ಏನಂದರೆ, ನಾನು ಹಿಂದೆ ಏನೇನು ಸ್ಟ್ರಾಟಜಿ ಮಾಡಬೇಕು ಮಾಡ್ತೀನಿ ಅಂದರು. ಆಮೇಲೆ ಈ ಕ್ಯಾಬಿನೆಟ್ನಲ್ಲಿ ನಿಜವಾಗ್ಲೂ ಪಾಪ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ದುಡ್ದವರಿದ್ದಾರೆ. ಬಂಪರ್ ಆಫರ್ ಲೆಕ್ಕಕ್ಕೆ ಬಂದಿದ್ದು ಅಂದರೆ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ. ಪಾಪ ಅವರೇನು ಪಕ್ಷಕ್ಕೋಸ್ಕರ ಬಿಗಿನಿಂಗಿಂದನೂ ಏನೂ ದುಡ್ದಿರಲಿಲ್ಲ. ಪಾಪ ಅವ್ರು ಡಾಕ್ಟರ್ ಆಗಿದ್ರು, ಅವ್ರು ಕೆಲಸ ಮಾಡ್ಕೊಂಡಿದ್ರು. ಅಂಥವ್ರನ್ನ ಕರ್ಕೊಂಬಂದು ಇನ್ನೆಲ್ಲಿ ಸಿದ್ದರಾಮಯ್ಯ ಬೇಸರ ಮಾಡ್ಕೋತಾರೋ ಅಂತೇಳಿ ಪಾಪ MLC ಮಾಡಿ ಮಿನಿಸ್ಟ್ರು ಮಾಡ್ಬಿಟ್ರು. ಅಲ್ಲಲ್ಲ, ನಾನು ಹೇಳ್ತಾರೆ JDS ಪಕ್ಷ ಅಲ್ಲ, ರಾಜಕಾರಣಕ್ಕೆ ಬಂದವ್ರು ಪ್ರತಿಯೊಬ್ಬರು ಯೋಚನೆ ಮಾಡುವಂಥ ವಿಚಾರ ಅಲ್ವಾ. ಸಾಕಷ್ಟು ಜನ ಇದ್ದಾರೆ, ಯುವಕರು ಇದ್ದಾರೆ. ನಾನು JDS ಕಾಂಗ್ರೆಸ್ ಅಂತಲ್ಲ, ಈ ರಾಜ್ಯದ ವಿಚಾರ ಮಾತಾಡ್ತಾ ಇದ್ದೀನಿ. ಪಕ್ಷದ ವಿಚಾರ ಬಿಟ್ಬಿಡೋಣ. ಅದು ಏನು ಎಲೆಕ್ಷನ್ ಫೇಸ್ ಮಾಡಲಿಲ್ಲ, ಲ್ಯಾಟ್ರಿ MLC, ಲ್ಯಾಟ್ರಿ ಮಿನಿಸ್ಟ್ರು, ಇಂಥ ಯೋಗ ಯಾರಿಗೆ ಬರ್ತದೆ? ಯೋಚನೆ ಮಾಡಬೇಕಾದಂಥ ವಿಚಾರ ಅಲ್ವಾ. ಈ ರಾಜ್ಯದ ಜನತೆ ಯೋಚನೆ ಮಾಡ್ತಾರೆ, ಇದನ್ನು ಈ ಥರ ಎಲ್ಲ ನಡಿಬಹುದಾ ಅನ್ನೋದನ್ನು ನಾವು ಒಂದ್ಸತಿ ಊಹಿಸ್ಬೇಕಾಗ್ತದೆ. ಯಾಕೆಂದರೆ ನಾವು ಒಂದು ಪಕ್ಷ, ರಾಜಕೀಯ ಪಕ್ಷ ಯಾವ ಪಕ್ಷನಾದ್ರೂ ಇರಲಿ, ನಾವು 20-25 ವರ್ಷ ದುಡ್ದಿರ್ತೀವಿ. ಸಡನ್ನಾಗಿ ಆಫರ್ ಬಂತು ಅಂದರೆ ನಿಜವಾಗ್ಲೂ ಮೆಚ್ಚಬೇಕಾದ ಅಂದ್ರೆ ಅಲ್ಲ, ಟಿಕೆಟ್ ಬಿಡ್ರಿ, ಟಿಕೆಟ್ ಎಲ್ಲರಿಗೂ ಕೊಡ್ತಾರೆ, ಜನ ಆಯ್ಕೆ ಮಾಡ್ಬೇಕಲ್ವೇನ್ರಿ? ಜನ ಆಯ್ಕೆ ಮಾಡೋದಕ್ಕೂ ಏಕಾಏಕಿ ಕ್ಯಾಬಿನೆಟ್ಗೆ ಬರೋಕ್ಕೂ ವ್ಯತ್ಯಾಸ ಇರಲ್ವಾ ಅಜಿತ್? ಯೋಚನೆ ಮಾಡಿ. ಜನ ಆಯ್ಕೆ ನೋಡ್ರಿ, ನಿಖಿಲ್ ಮನ್ಸು ಮಾಡಿದ್ರೆ MLC ಕೇಳ್ಬೋದಾಗಿತ್ತು, ಮಾಡ್ಕೋಬೋದಾಗಿತ್ತು. ಆದ್ರೂ 3 ಸತಿ ಸೋತ್ರು ಕೂಡ ಪಾಪ ಮತ್ತೆ ಜನಗಳೇ ಆಯ್ಕೆ ಮಾಡಲಿ ಅಂತ ಕಾಯ್ತಾ ಕೂತಿದ್ದಾರೆ. ಆಗ್ತಾ ಇರ್ಲಿಲ್ವಾ? ಏನು ಆಯ್ಕೆನೂ ಇಲ್ಲ, ಏನೂ ಇಲ್ಲ. ಕರ್ಕೊಂಬಂದ್ರೆ ಏಕಾಏಕಿ MLC ಮಾಡಿದ್ರು. ಪಕ್ಷಕ್ಕೆ ದುಡಿದವ್ರು ಎಷ್ಟೋ ಜನ ಕಾಂಗ್ರೆಸ್ನವ್ರು ಇದ್ದಾರೆ. ಪಾಪ ಡಿ ಕೆ ಶಿವಕುಮಾರ್ CM ಅನ್ಸ್ಕೊಳಕ್ಕೆ 40 ವರ್ಷ ಬೇಕಾಯ್ತು ರೀ. ಎಂಥ ಪರಿಸ್ಥಿತಿ ರೀ ಇದು ಪಾಪ ಕಾಂಗ್ರೆಸ್ನವ್ರದ್ದು. ಎಷ್ಟು ಜನ ಯುವಕರು ಇದ್ದಾರೆ ರೀ ಕಾಂಗ್ರೆಸ್ಗೆ ದುಡ್ದಿರೋರು ಅವತ್ತಿನ ಕಾಲದಿಂದ. ಆಗ್ಲೇ ಇಲ್ಲ ನಿಮ್ಮ ಪಕ್ಷದಲ್ಲಿ ಅಂತಲ್ವಾ ಸಿದ್ದರಾಮಯ್ಯನವರು ಕಾಂಗ್ರೆಸ್? ಅಲ್ಲ, ನಮ್ಗೆ ಸಿಕ್ಕಿದ್ದ 58 ಸೀಟು, ನೀವ್ಯಾಕೆ ಈ ಥರ ಯೋಚನೆ ಮಾಡ್ತೀರಿ? ಉನ್ನತ ಹುದ್ದೆನೇ ಸಿಕ್ತಲ್ಲ ಸಿದ್ದರಾಮಯ್ಯನವ್ರಿಗೆ, ಇನ್ನೇನ್ರಿ ಬೇಕು? ಒಂದು ಪಕ್ಷದಲ್ಲಿ 58 ಸೀಟ್ ಗೆದ್ದು CM ಹುದ್ದೆ, ಪ್ರೈಮ್ ಮಿನಿಸ್ಟರ್ ಕೇಳಲಿಲ್ವಲ್ಲ ಸದ್ಯಕ್ಕೆ. ಆಲೋಚನೆನಾರು ಯಾವ ರೀತಿ ಮಾಡ್ಬೋದು ನಾವು ಇದನ್ನ? ಸಿದ್ದರಾಮಯ್ಯ ನನಗೆ ಪ್ರೈಮ್ ಮಿನಿಸ್ಟರ್ ಮಾಡಲಿಲ್ಲ ಅಂತ ಕೇಳ್ದಂಗೆ ಆಗ್ತದೆ. ಎಲ್ಲರಿಗೂ ಅದೃಷ್ಟ ಬರ್ತವೆ, ಅದನ್ನು ಯೋಚನೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.